ತಾಯಿ ದುರ್ಗಾ ಮಾತೆ, ಇಂದು ನಿನ್ನ ಸನ್ನಿಧಾನದಲ್ಲಿ ನಾನು ಸೌಭಾಗ್ಯವತಿ ಆಗ್ತಾ ಇದ್ದೇನೆ ಅಮ್ಮ. ಇಂದು ನನ್ನ ಸಂದೀಪ ಪೊಲೀಸ್ ಹುದ್ದೆಗೆ ಸೇರ್ಪಡೆ ಆಗ್ತಾ ಇದ್ದಾನೆ. ನನಗೆಷ್ಟು ಸಂತೋಷವಾಗ್ತಾ ಇದೆ ಅಂದರೆ ಅದನ್ನ ಹೇಳಲಿಕ್ಕೆ ಪದಗಳೇ ಸಾಲ್ತಾ ಇಲ್ಲ. ತಾಯಿ, ಈ ನಿನ್ನ ಕೃಪಾ ಕಟಾಕ್ಷ ಸದಾ ನಮ್ಮ ಮಸ್ತಕದ ಮೇಲೆ ಇರುವಂತೆ ಆಶೀರ್ವದಿಸು ತಾಯಿ. ನಿನ್ನಲ್ಲಿ ನಾನು ಸೆರೆಗುಟ್ಟಿ ಬೇಡ್ಕೊಳ್ತೀನಿ. ಸಂದೀಪ್, ಸಂದೀಪ್, ಬೇಗ ಬಾ ಸಂದೀಪ್. ಬಂದೆ ದೀಪಾ, ಬಂದೆ. ಸಂದೀಪ್, ದೇವರಿಗೆ ನಮಸ್ಕಾರ ಮಾಡಿ ಆ ಮಾಂಗಲ್ಯವನ್ನು ತೆಗೆದುಕೊಂಡು ನನ್ನ ಕೊರಳಿಗೆ ತಾಳಿ ಕಟ್ಟು. ಆಯ್ತು ದೀಪಾ. ತಾಯಿ ಜಗನ್ಮಾತೆ, ಇಂದು ನಿನ್ನ ಸನ್ನಿಹದಲ್ಲಿ ನನ್ನ ದೀಪಾಳಿಗೆ ಮಾಂಗಲ್ಯ ಕಟ್ಟಿ ನನ್ನ ಮನೆ ಮಡಿದಿಯನಾಗಿ ಮನೆ ತುಂಬಿಸಿಕೊಳ್ತಿದ್ದೇನೆ. ಹಾಗೆ ಈ ಹೊಸ ಸುಂದರ ಸಂಸಾರದ ಸುಖದ ಸಾಗರದಲ್ಲಿ ತೇಲಿಸುವ ಹೊಣೆ ನಿನ್ನೆನೆ ಕೂಡಿದೆ ತಾಯಿ, ನಿನ್ನೆನೆ ಕೂಡಿದೆ. ಹಾ ದೀಪಾ, ಬಾ. ಸಂದೀಪ್, ನನಗೆ ಆಶೀರ್ವದಿಸಿ. ದೀರ್ಘಸ್ಮಂಗಲಿ ಭವ. ಎದ್ದೇಳು ದೀಪಾ, ಎದ್ದೇಳು. ಹಾಗೆ ಜಗನ್ಮಾತೆ ದುರ್ಗಾದೇವಿ ಆಶೀರ್ವಾದ ಪಡೆಯೋಣ. ಅನಾಥರಾದ ಈ ದೀಪಾಳ ಕೈ ಹಿಡಿದು ನನಗೊಂದು ಬಾಳು ಕೊಟ್ಟ ಭಗವಂತರು ನೀವು. ಭಗವಂತರು ನೀವು. ಹಾ ದೀಪಾ, ಎಲ್ಲ ಬಿಡು. ಹಾ ದೀಪಾ, ಇದೇ ಒಂದು ಸಂತೋಷದ ಸಮಯದಲ್ಲಿ ಒಂದು ಇಂಪಾದ ಗೀತೆ ಹಾಡಿ ನನ್ನ ಮನವೊಲಿಸು ನನ್ನ ಚಿನ್ನ. ಪೊಲೀಸರ ಮಾತಿಂದ ಆದ್ರೂ ಮೀರೋದುಂಟೆ, ನಿಮ್ ಇಷ್ಟದಂತೆ ಆಗಲಿ. ಇದೇ ನನ್ನ ಮುದ್ದು ಹೆಂಡತಿ ಮಾತು. ಬೆಳ್ಳಿರತದಲ್ಲಿ ಸೂರು ತಂದ ಕಿರಣ, ಆ ಚಂದ್ರದ ಗಮನ, ಭೂತಾಯಿ ಋತುಗನ, ನಮ್ಮಿ ಪರೇ ಮಿಲನ, ಆನಂದಿನ ಮಸಗನ, ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ. ಹಾ ದೀಪಾ, ಇಂದು ನಮ್ಮ ಮನೆಗೆ ನೀ ಮೊದಲ ಸಲ ಬರ್ತಾ ಇದೆಯಾ. ಅಂಗಡಿಗೆ ಹೋಗಿ ಅಂಗಡಿ ಸಾಮಗ್ರಿ ತರ್ತೀನಿ. ಅದಕ್ಕೇನು ಬೇಕು ಬೇಗ ಹೇಳು, ನಾನು ಹೋಗಿ ಬರಲಾ? ಆಯ್ತು ಸಂದೀಪ್, ಬೇಗ ಬಂದ್ಬಿಡಿ. ಏ ಹುಚ್ಚಿ, ನನ್ನ ಮುದ್ದಾದ ಹೆಣ್ತಿನ ಬಿಟ್ಟು ಬೇಗ ಬರ್ತೀನಿ ಕಣೆ. ಅದು ದಿಸ್ ಮೈ ಪ್ರಾಮಿಸ್. ಬೇಗ ಬಂದ್ಬಿಡಿ.
ಹಲೋ ದೀಪಾ. ಯಾರು ಯಾರು? ಏ ದೀಪಾ, ನೀನು ಯಾರು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ನಾನು ಯಾರೆನ್ನುವುದು ನಿನಗೆ ಗೊತ್ತಿಲ್ಲವೇ? ಹಲೋ ಮಿಸ್ಟರ್, ನೀವು ಹೇಳಿದ ತಕ್ಷಣ ಗೊತ್ತಾಗುವುದಕ್ಕೆ ಮಹಾತ್ಮ ಗಾಂಧೀಜಿನ ಅಥವಾ ಸುಭಾಷ್ ಚಂದ್ರ ಬೋಸ್? ಮಹಾತ್ಮ ದೀಪಾ, ಅಂದು ಮಹಾತ್ಮ ಗಾಂಧಿ ಜನ್ಮದಿನದಂದು ಕಾಲೇಜ್ ಗ್ಯಾದರಿಂಗ್ನಲ್ಲಿ ನೀನು ನನ್ನ ಕೆನ್ನೆಗೆ ಹೊಡೆದ ಗಾಯ ಇನ್ನೂ ಮಾಸಿಲ್ಲ. ಈಗಲಾದ್ರೂ ಗೊತ್ತಾಯ್ತೆ ನಾನು ಯಾರು ಎನ್ನುವುದು. ಓಹೋ, ನೀನಾ? ಅಂದು ನನ್ನ ಕೋಪಕ್ಕೆ ಗುರಿಯಾಗಿ ನನ್ನ ಕೈಯಾರೆ ಕಪಾಳ ಮೋಕ್ಷದಿಂದ ವಿಷಕಂಠ. ಹೌದು ದೀಪಾ, ಅದೇ ವಿಷಕಂಠ. ಬರೀ ವಿಷಕಂಠ ಅಲ್ಲ, ಅರಗಾಯಗೊಂಡ ಘಟ ಸರ್ಪ. ಏಯ್, ನೀನು ಘಟ ಸರ್ಪನಾದ್ರೂ ಆಗು, ವಿಷ ಸರ್ಪನಾದ್ರೂ ಆಗು, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ದೀಪಾ. ಕತ್ತಲೆ ಆಗಿರೋ ನಿನ್ನ ಬಾಳಿಗೆ ಬೆಂಕಿಯ ಬೆಳಕು ಬರೆಸಿ ನಿನ್ನ ಬಾಳನ್ನೇ ಬೆಳಗಲು ಬಂದಿರುವ ಅಗ್ನಿದೇವ ಈ ವಿಷಕಂಠ. ಅಂದ್ರೆ ನಿನ್ನ ಮಾತು ಮಾತು ದೀಪ, ಮುತ್ತಿನಂತೆ ಇರುವ ನಿನ್ನ ದೇಹದ ಸುತ್ತಲೂ ಹುತ್ತಕ್ಕೆ ಮೆತ್ತಿ ಸ್ತ್ರೀಲಿಂಗಕ್ಕೆ ಹತ್ತಿ ವಿಷಕಂಠ ಬಂದಿರುವ ವಿಷಕಂಠ. ವಿಷಕಂಠ, ಬಾಯ್ ಬಿಗಿ ಹಿಡಿದು ಮಾತಾಡು. ಇನ್ನೊಂದು ಮಾತು ಮಾತಾಡಿದ ಪರಿಣಾಮ ನೆಟ್ಟಗಿರಕ್ಕಿಲ್ಲ. ಪರಿಣಾಮ ದೀಪ, ಪರಿನಾರಿಯರು ಪರಿಪರಿ ಬೇಡಿಕೊಂಡರು. ಅವರ ಶೀಲ ಪರೆ ತೆರೆ ಮೇಲೆ ಹರಿದು ಅವರ ಬದುಕನ್ನೇ ಬದಲಿಸಲು ಬಂದಿರುವ ಬ್ರಹ್ಮ ಈ ವಿಷಕಂಠ. ಏ ದೀಪ, ಸುಮ್ಮನೆ ಅಪ್ಪಿದರೆ ಸರೇ. ಇಲ್ಲವಾದರೆ ಕೈ ಬಿಟ್ಟು ಮಾತಾಡೋ ಕೋತಿ ಅಂತವನೇ, ಇನ್ನೊಂದು ಸಾರಿ ನನ್ನ ಸನಿಹೆಗೆ ಬಂದಿದ್ದೆ ಆದ್ರೆ ಅಗ್ನಿಯಲ್ಲಿ ಸುಟ್ಟು ಹಾಕಬೇಕಾಗತ್ತೆ. ಎಚ್ಚರ ಎಚ್ಚರ ಹೇಳುವ ಹುಚ್ಚು ಏನೇ? ಏ ದೀಪ, ಹೆಚ್ಚಿಗೆ ಉಚ್ಚರಿಸಿ ಹಲ್ಲಂಚಿನಿಂದ ಕಚ್ಚಿ ತಿಂದಿಡುವೆ ನಿನ್ನ ಚಂಗುಲಾಬಿಯನ್ನು. ಬಾರೆ ಬಂಡ ಧೈರ್ಯದ ಬಾಮಿನಿ, ಸುಮ್ಮನೆ ಬಂದು ಬೀಳುವ ಈ ವಿಷಕಂಠನ ಬಾವು ಬಂಧನದಲ್ಲಿ. ಕ್ರೂರ ಕ್ರಾಮಕ, ಇನ್ನೊಂದು ಹೆಜ್ಜೆ ಮುಂದಿಟ್ಟು ನನ್ನನ್ನು ಮುಟ್ಟಲು ಬಂದಿದ್ದೆ ಆದ್ರೆ ನಿನ್ನಂತ ಕಾಮಕನನ್ನ ಹರಿದು ತಿನ್ಲಿಕ್ಕೆ ನನ್ನ ಗಂಡ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೀಪ್ ಕುಮಾರ್ ಬಂದೇ ಬರ್ತಾನೋ? ನೆನಪಿರ್ಲಿ. ಪೊಲೀಸ್ ಇನ್ಸ್ಪೆಕ್ಟರ್ ಏ ದೀಪ, ಅಂತ 10 ಪೊಲೀಸ್ ಇನ್ಸ್ಪೆಕ್ಟರ್ ಎಷ್ಟೋ ನೋಡಿದ್ದಾನೆ ನನ್ನ ಜಿಂದಗಿಯಲ್ಲಿ. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿ ಸುಮ್ಮನೆ ಮಾತೆ ಬೆಳೆಸಿ ನನ್ನ ಕಾಮ ಪಿತ್ತ ನೆತ್ತಿಗಿರಬೇಡ. ಬಾರಲೇ ಬಾ. ಲೋ ವಿಷಕಂಠ, ಒಂದು ಹೆಣ್ಣಿನ ಮುಂದೆ ಬಂದು ಈ ರೀತಿ ಜಂಬ ಕಚ್ಕೊಳ್ತಾ ಇದೆಯಲ್ಲ, ನಿನ್ನ ಗಂಡಸು ಅಂತ ಕರ್ತಾರೇನೋ ಶಂಡ? ಏ ಆದರದ ಹೆಣ್ಣೆ, ನನಗೆ ಶಂಡ ಗಂಡನೆಯ? ಏ ದೀಪ, ಸಂಭೋಗ ಸರಸಕ್ಕೆ ಬಸರಾಗಿ ವರ್ಷದೊಳಗೆ ಗಂಡು ಖುಷಿಗೆ ಉಸಿರು ಕೊಟ್ಟ ಪುಂಡ ಪುರುಷನೆಂದು ಸೃಷ್ಟಿಯಾಗಿದೆ ಈ ವಿಷಕಂಠನ ಹೆಸರು. ಅಂತರದಲ್ಲಿ ನನಗೆ ಚಂದ ಕಂಡಿದೆಯಾ? ಬಾರಲೇ ಹಿಂದೆ ಆಗಿವೆ ನಿನ್ನ ಮೀಂಡ. ಅಯ್ಯೋ, ಯಾರಾದ್ರೂ ನನ್ನನ್ನ ಕಾಪಾಡಿ.
ಸಾವಿರಾರು ಸ್ತ್ರೀಯರಿಗೆ ಸರಸದ ಸರದಾರನೆಂದು ಬಿರುದು ಪಡೆದ ಈ ವಿರಾಟ ವಿಷಕಂಠನಿಗೆ ಚಂದನೆಂದು ನುಡಿದೆಯಾ? ಅದಕ್ಕೆ ತೋರಿಸಬೇಕಾಯಿತು ನನ್ನ ಪೌರುಷದ ಗಂಡಸ್ತನವನ್ನು ಈ ಸೊಕ್ಕಿನ ಹೆಣ್ಣಿಗೆ. ಏ ದೀಪ, ಕಣ್ಣಿದ್ದ ಹೆಣ್ಣನ್ನು ಹಣ್ಣಿನಂತೆ ಕಚ್ಚಲು ಬಿಡೋನಲ್ಲ ಈ ವಿಷಕಂಠ. ಕಾಮುಕ, ನಿನ್ನ ಕಾಮದ ಬೆಂಕಿಯಿಂದ ಈ ಅರಳಿದ ಹೂವನ್ನ ಕಮರಿಸಿ ಬಿಟ್ಟೇನೋ ನೇಚ. ಅರಳಿದ ಹೂ. ಏ ದೀಪ, ದೇವರ ಮುಡಿಗೆ ಅಲಂಕರಿಸಬೇಕಾದ ಇವು ಇಂದು ಮಸನದ ಬಾಳು ಆಗಿದೆ ಈ ನಿನ್ನ ಬಾಳು. ಕಿರಾತಕ, ಎಂದು ನನ್ನ ಜೀವನವನ್ನೇ ಹಾಳು ಮಾಡಿದ ನಿನ್ನನ್ನ ಮಾತ್ರ ಜೀವಂತ ಬಿಡೋದಿಲ್ವೋ? ನೀನು ಈ ಭೂಮಿ ಮೇಲೆ ಬದುಕಬಾರ್ದು. ದೀಪ, ಕೈ ಬಿಡು. ಏ ದೀಪ, ನೀನು ಹೆಣ್ಣು, ನಾನು ಗಂಡು. ನನ್ನ ಎದೆ ಶರ್ಟನ್ನು ಹಿಡಿಯುವಷ್ಟು ಗುಂಡಿಗೆ ನಿನಗೆ. ನಿನ್ನನ್ನು ಸುಮ್ಮನೆ ಬಿಟ್ರೆ ಮುಂದೆ ನನಗೆ ಅಪಾಯ. ನೀನಿನ್ನು ಬದುಕಬಾರದು. ಸೇರಿಕೋ ಸಾವಿನ ಅರಮನೆ. ಓಹೋ, ಇವಳ ಗಂಡ ಸಂದೀಪ ಬಂದನ ಕಾಣಿಸ್ತದೆ. ನಾನು ಇಲ್ಲಿಂದ ಹೋಗುವುದು ಒಳ್ಳೆಯದು. ಬಾಯ್ ಬಾಯ್ ದೀಪಿ. ದೀಪ, ಏ ದೀಪ, ಯಾಕೆ ಏನಾಯ್ತು? ಸಂದೀಪ, ನಿಮಗಾಗಿ ಮೀಸಲಾಗಿದ್ದ ಈ ದೀಪ ಎಂಬ ಹಾಲು ವಿಷವಾಯಿತು. ಸಂದೀಪ, ವಿಷವಾಯಿತು. ದೀಪ, ಇದೇನು ರಕ್ತ? ಏನಾಯ್ತು ಹೇಳು ಬೇಗ ದೀಪ, ಬೇಗ ಹೇಳು. ಸಂದೀಪ, ನನ್ನನ್ನ ಶೀಲಗೆಳಿಸಿ ನನ್ನನ್ನೇ ಗುಂಡು ಹಾಕಿ ಹೋಗಿಬಿಟ್ಟ ಗಂಡ ಕಾಮುಕ. ದೀಪ, ಅವಳು ಏನೆಂದು ಹೇಳು ಬೇಗ ದೀಪ, ಬೇಗ ಹೇಳು. ಸಂದೀಪ, ನಾನು ಏನಂತ ಹೇಳಿ ಸಂದೀಪ, ನಾನೇನಂತ ಹೇಳಿ? ದೀಪ, ಮುಚ್ಚಿಡದೆ ಬಿಚ್ಚು ಹೇಳು ಈ ವಿಷಯವ. ಸಂದೀಪ, ಅಮ್ಮ, ದೀಪ, ನನ್ನ ಸಾವಿಗೆ ಕಾರಣ ಆ ವಿಷ. ದೀಪ, ಅಯ್ಯೋ ದೀಪ, ನಿನ್ನ ಶೀಲಗೆಡಿಸಿದ ವ್ಯಕ್ತಿ ಯಾರೆಂದು ನನಗೆ ತಿಳಿಸದೆ ನಿನ್ನಲ್ಲೇ ಇಟ್ಟುಕೊಂಡು ಲೋಕ ತ್ಯಜಿಸಿ ಹೋದೆಯಾ? ನೀನಿಲ್ಲವೇ ಈ ಭೂಮಿಯ ಮೇಲೆ ಹೇಗೆ ಬಾಳಲಿ ದೀಪ, ಹೇಗೆ ಬಾಳಲಿ? ಅಯ್ಯೋ ದೇವಾ, ಇದಂತ ಆಟವಾಡಿದೆಯಪ್ಪ ನನ್ನ ಜೀವನದಲ್ಲಿ. ನನ್ನ ಮನೆಯನ್ನು ಬೆಳಗಬೇಕಾದ ದೀಪ ಬೀಗರ ಬಿರುಗಾಳಿಗೆ ನಂದಿ ಹೋಯ್ತಲ್ಲ ತಂದೆ. ದೀಪ, ಬೇಗ ಹೇಳು ದೀಪ, ಕಾಮುಕ
ಯಾರೆಂದು ದೀಪ ಎತ್ತೇಳು ದೀಪ ಎತ್ತೇಳು ಬಿಟ್ಟು ಅಯ್ಯೋ ದೇವ ಇಲ್ಲ 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 ನನ್ನ ದೀಪಾಳು ಬಾಳ ಹಾಳೆ ಮಾಡಿದವರಿಗೆ ಕೊಳ್ಳಿಟ್ಟಾಗಲೇ ನನ್ನ ಈ ದೀಪಾಳ ಆತ್ಮಕ್ಕೆ ಶಾಂತಿ ಸಿಗುವುದು ಇದೇ ಈ ಸಂದೀಪನ ಶಪಥ ದೀಪ ಪಾಪಿ ನಾನು ಪುಣ್ಯ ದೇವರ ಗುಡಿಯ ದೀಪವು ನೀ ಎದ್ದೇಳು ದೀಪ ಎದ್ದೇಳು ಕಾಲ ನಿನ್ನವೇ ಅಯ್ಯೋ ಸ್ವಲ್ಪ ಹಿಂದೆ ಸರಿದು ಸುಂದರ ಕ್ಷಣ ಹೇಳು ದೀಪ ಎದ್ದೇಳು ಬೇಕಾ ನಿಂಗೆ ದೀಪ ನನ್ನ ಜೀವನಿ ನಿನ್ನ ವೇಳ ಅಯ್ಯೋ ದೇವಾ ಬಿಟ್ಟು ಹೋಗಕ್ಕೆ ಕಾರಣ ಹೇಳುವೆಯ ಕಾರಣ ಹೇಳುವೆಯ ಒಬ್ಬನ್ನೇ ಬಿಟ್ಟು ಒಬ್ಬಳೆ ಹೋಗಕ್ಕೆ ದೀಪ ಒಂಟಿ ಮಾಡಿ ಹೋದೆಯಾ ನಿನ್ನೆಲ್ಲರ ಗತಿ ಏನು ದೀಪ ನಂದೇನು ಗತಿ ಅಯ್ಯೋ ದೇವಾ ನೀನು ದೇವರ ಗುಡಿಯ ದೇವಾ ನಿನಗೆ ಕರುಣೆ ಅನ್ನುವುದೇ ಇಲ್ಲವಾ ಯಾರಿ ಹೋದ್ರೆ ಏನು ಮಾಡಬೇಕು ಜೀವಕ್ಕೆ ಜೊತೆ ಯಾರು ಅಂತೈತೆ ಪ್ರೀತಿ ಬಾಳಿದ ಬೆಲೆ ಕೊನೆ ತನಕ ಕೊನೆ ಆಸೆ ಅಯ್ಯೋ ಬಿಟ್ಟು ದೀಪ ಕಾರಣ ಹೇಳುವೆಯ ಕಾರಣ ಹೇಳುವೆಯ ಒಬ್ಬನ್ನೇ ಬಿಟ್ಟು ಒಬ್ಬಳೆ ಹೋಗಕ್ಕೆ ಒಪ್ಪಿಗೆ ಕೇಳಿದೆ ಕಾಮುಕ ದೇವ ಒಪ್ಪಿಗೆ ಕೇಳಿದೆಯ ಪಾಪಿ ನಾನು ಪುಣ್ಯ ನೀನು ದೇವರ ಗುಡಿಯ ಖರಾಬ್ ಬಾಸು ಖರಾಬ್ ಸುಮ್ಮನೆ ಒಡಗೆ ನಿಲ್ಲಬೇಡ ಒಡಗೆ ಒಡಗು ಆಟ ಹುಡುಗಾಟವೋ ಪರವಾದಲಾಟವೋ ಆಟ ಹುಡುಗಾಟವೋ ಪರವಾದಲಾಟವೋ ಆಟವೋ ಪಾಠವೋ ಭಗವಂತಲಾಟವೋ ಆಟ ಇನ್ನೊಂದು ಪರಮ ಆಸೆ ಇಟ್ಟೋರು ಇವನು ಆಸೆ ಇಟ್ಟೋನು ಅವನೇ ಕನಸು ಕೊಟ್ಟೋನು ಅವನೇ ಒಂದೇ ಮನೆಯಲ್ಲಿ ವೇದ ಭಾವ ಇಟ್ಟೋನು ಅವನೇ ಅವನ ಅವನು ಜಾನನು ಆಟ ಹುಡುಗಾಟವೋ ಪರಮಾಟವೋ ತಕ್ಕಿನ್ನ ತಕ ಧಿನ್ನ ಧಿನ್ನ ತಕ ಧಿನ್ನ ಧಿನ್ನ ತಕ ಧಿನ್ನ 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 ಧಿನ್ನ
ರಾಜೇಂದ್ರ, ನಾನು ಆಡುವ ನುಡಿ ಕೇಳಿದ್ರೆ ಇಡೀ ಭೂಮಂಡಲವೇ ಗಡಗಡನೆ ನಡಗೋದು. ಅಂಥದರಲ್ಲಿ ಬಡ ಭಿಕಾರಿ ನನ್ನ ಮಗನೇ ನನ್ನ ಭವ್ಯ ಬಂಗಲೆಗೆ ಬಂದು ಸಿಕ್ಕಂತೆ ಹಾರಾಡಿ ಚೀರಾಡಿ ಹೋದಲ್ಲ ಮಗನೇ, ಇದರ ಪ್ರತೀಕಾರ ಸೇಡು. ಏ ರಾಜೇಂದ್ರ, ಮತ್ತೆ ಹೊತ್ತಿ ಉರಿಯುತ್ತಿದೆ ಅಗ್ನಿ ಪರ್ವತದ ಜಾಲೆ. ಏ ರಾಜೇಂದ್ರ, ಹೆಡೆ ಎತ್ತಿ ಬೋರ್ಗರೆದು ಬರುವ ಘಟ ಸರ್ಪನು ಮುಟ್ಟಿ ಜೀವನ ಸಾಗಿಸಬಹುದು. ಆದ್ರೆ ಈ ನರಹಂತಕ ನರನಾಗರನು ಮುಂದೆ ನಿಂತು ಜೀವನ ಸಾಗಿಸಲು ಯಾರಿಗೂ ಸಾಧ್ಯವಿಲ್ಲ. ಇದೇ ಈ ನರನಾಗ ಕೊಡುವ ಕಠೋರ ಸಂದೇಶ.